ಸಿಂಪಲ್ ಅಡಿಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಮಾಡ್ತಾಯಿದ್ದೀನಿ ಬಾಳೆ ಹೂವಿನ ಪಲ್ಯ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬಾಳೆ ಹೂವು ಎಲ್ಲ ಬಿಡಿಸ್ಕೊಬೇಕು. ಬಾಳೆ ಹೂವು ಕ್ಲೀನಾಗಿ ಬಿಡಿಸಿಟ್ಕೊಬೇಕು. ಇದು ನೋಡಿ ಬೋಟ್ ಥರ ಇರುತ್ತಲ್ವ, ಅದನ್ನು ತೆಗೆದು ಬಿಡಬೇಕು. ಒಳಗಡೆ ಕಡ್ಡಿ ಇರುತ್ತೆ, ಇದು ಬೋಟ್ ಥರ ಎಲ್ಲ ತೆಗೆದು ಬಿಡಬೇಕು. ಮತ್ತು ಕಡ್ಡಿ ಇರುತ್ತೆ, ಗಟ್ಟಿ ಗಟ್ಟಿ ಕಡ್ಡಿ ನೋಡಿ, ಅದನ್ನು ತೆಗಿಬೇಕು. ಅದನ್ನು ತೆಗೆದು ಎಲ್ಲ ಬಿಡಿಸಿಟ್ಕೊಬೇಕು. ಮತ್ತು ಒಳಗಡೆ ಎಳೆದಿರುತ್ತೆ, ಅದನ್ನು ಬಿಡಿಸೋಕ್ಕಾಗಲ್ಲ. ಅದನ್ನು ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕ್ಕೊಳ್ಳಿ. ಈ ಪಾತ್ರೆಗೆ ನೀರು ಮತ್ತು ಉಪ್ಪು ಹಾಕಿಟ್ಕೊಂಡಿದ್ದೆ. ಉಪ್ಪು ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಟ್ಕೊಳ್ಳಿ, ಆವಾಗ ಕಪ್ಪಾಗಲ್ಲ. ಇದು ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಕಪ್ ಹೆಸರು ಕಾಳು, ಉಪ್ಪು, ಚಿಲ್ಲಿ ಪೌಡ್ರು, ಎಗ್ಗು ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಒಂದು ಅರ್ಧ ಕಪ್ ಹೆಸರು ಕಾಳು ತೊಳೆದು ಕುಕ್ಕರಲ್ಲಿ ಕೂಗಕ್ಕೆ ಇಟ್ಕೊಂಡಿದ್ದೀನಿ. ಕೂಗ್ತಾ ಇರಲಿ. ಈ ಕಡೆ ನೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ಆ ನೀರಿಗೆ ಬಾಳೆ ಹೂವು ತೊಳೆದು ಹಾಕ್ಕೊತಾ ಇದ್ದೀನಿ. ಬಾಳೆ ಹೂವು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು, ಒಂದು ಸ್ಪೂನ್, ಒಂದೂವರೆ ಸ್ಪೂನು. ಮತ್ತು ಅದು ಬಸ್ಕೊಬೇಕು, ಕಾಳು ಬಸಿಯೋ ಪಾತ್ರೆಯಲ್ಲಿ ಬಸ್ಕೊಬೇಕು. ಅದು ಒಗ್ಗರು ಇರುತ್ತೆ, ಆ ನೀರು ಯೂಸ್ ಮಾಡಬಾರ್ದು, ಅದು ಆಚೆ ಹಾಕಬೇಕು. ಇವಾಗ ಬೇಯಿಸಿಟ್ಕೊಂಡಿದೆ ಅಲ್ಲ, ಒಂದು ಕಪ್ಪು ಹೆಸ್ರು ಕಾಳು, ಅದು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕೈದಿದೆ, ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಸಿಡ್ದಿದ ನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹಿಂಗೆ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ, ಬೇಯೋಕ್ಕೂ ಹಾಕಿರ್ತೀವಿ. ಮತ್ತು ಚಿಲ್ಲಿ ಪೌಡ್ರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿದ್ನಲ್ವ ಅದು ಬಾಳೆ ಹೂವು, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕಪ್ಪು ಹೆಸ್ರು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆರೋಗ್ಯಕರವಾದ ಬಾಳೆ ಹೂವಿನ ಪಲ್ಯ ತಿನ್ನಲು ರೆಡಿಯಾಗಿದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಅಡುಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು.